ಒನ್ ಆಫ್ ದ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಇನ್ವೆಸ್ಟಿಗೇಷನ್ ಮೂವಿ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಏನ್ ಡೈರೆಕ್ಷನ್, ಏನ್ ಸ್ಕ್ರೀನ್ ಪ್ಲೇ, ಏನ್ ಸಿನಿಮಾ ಗುರು. ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಸಿಂಪಲ್. ಒಂದು 1980s ಅಲ್ಲಿ ನಡೆದಂತ ಒಂದು ಫಿಲಂ ಶೂಟಿಂಗ್ ಸೆಟ್ಸ್ ಗೆ ನಮ್ನೆಲ್ಲ ಕರ್ಕೊ ಹೋಗ್ತಾರೆ. ಅಂದ್ರೆ ಸಿನಿಮಾದಲ್ಲಿ ಆ ಶೂಟಿಂಗ್ ಸೆಟ್ ಅಲ್ಲಿ ನಡೆದಂತ ಕೆಲವೊಂದು ಇನ್ಸಿಡೆಂಟ್ಸ್ ನ ಎಲಿಮೆಂಟ್ಸ್ ಆಗಿ ಮಾಡಿಕೊಂಡು ಈ ಸಿನಿಮಾನ ಮಾಡಿದ್ದಾರೆ. ಕೆಲವರು ಕೇಳಬಹುದು ವೇರ್ ಡಸ್ ಮಲಯಾಳಂ ಇಂಡಸ್ಟ್ರಿ ಬ್ರಿಂಗ್ ಸ್ಕ್ರಿಪ್ಟ್ಸ್ ಫ್ರಮ್ ಅಂತ. ಅದಕ್ಕೆ ಆನ್ಸರ್ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಅಂತಂದ್ರೆ ಎಷ್ಟು ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ಅಂದ್ರೆ, ಇವರು ಮಾಡುವಂತ ಪ್ರತಿಯೊಂದು ಸ್ಕ್ರಿಪ್ಟ್ ನ ಕೂಡ ಒಂದು ರಿಯಲ್ ಲೈಫ್ ಎಲಿಮೆಂಟ್ಸ್ ಕಾನ್ಸೆಪ್ಟ್ಗಳನ್ನ ಮಡಿಕೊಂಡು ಇವರು ಸ್ಟೋರಿನ ಸ್ಕ್ರಿಪ್ಟ್ ನ ಕನ್ಸ್ಟ್ರಕ್ಟ್ ಮಾಡ್ತಾರೆ, ದೆನ್ ಸಿನಿಮಾ ಮಾಡ್ತಾರೆ. ಆ್ಯಕ್ಚುಲಿ ಸಾಕಷ್ಟು ಫಿಲಮ್ ಮೇಕರ್ಸು ಈ ಸಿನಿಮಾನ ನೋಡಬೇಕು, ದೆನ್ ದೇ ಪಿಕ್ ಸಮ್ ಕಾನ್ಸೆಪ್ಟ್ಸ್ ಆ್ಯಂಡ್ ಎಲಿಮೆಂಟ್ಸ್ ಅಂತಲೂ ಗೊತ್ತಾಗುತ್ತೆ. ಇಡೀ ಸಿನಿಮಾ ಒಂದು ಸೂಸೈಡಿಂದ ಶುರು ಆದರೆ ಆ ಸೂಸೈಡು ಒಂದು ಮರ್ಡರ್ಗೆ ಲಿಂಕ್ ಮಾಡುತ್ತೆ. ಆ ಮರ್ಡರು ಏನಕ್ಕಾಯ್ತು, ಹೆಂಗಾಯ್ತು, ಎಲ್ಲಾಯ್ತು ಅನ್ನೋದೇ ಈ ಒಂದು ಸಿನಿಮಾ. ಈ ಸಿನಿಮಾದ ವಿಜುವಲ್ಸ್ ಬಂದು ನೆಕ್ಸ್ಟ್ ಲೆವೆಲ್. ಏನಕ್ಕೆ ಅಂತ ಅಂದರೆ ದ ಪ್ಲೇಸ್ಮೆಂಟ್ ಆಫ್ ಬ್ಯಾಕ್ಗ್ರೌಂಡ್ ಸ್ಕೋರು ಆ ವಿಜುವಲ್ಗೂ ಮತ್ತು ಅದರ ಸಿಂಕ್ರನೈಸ್ ಆಗಿರೋದ್ರಿಂದ ಸಖತ್ತಾಗಿ ಒಂದು ಒಳ್ಳೆ ಫೀಲ್ ಕೊಡುತ್ತೆ. ಕೆಲವೊಂದು ಕಡೆ ಅಂದರೆ ಒಂದು ಎರಡು ಕಡೆ ಒಂದು ಹಾರರ್ ಫೀಲ್ ಕೊಡುತ್ತೆ, ಲೈಕ್ ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್. ಮತ್ತು ಇಡೀ ಸಿನಿಮಾ ನೀವು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಪ್ರಿಡಿಕ್ಟ್ ಮಾಡ್ತೀರಾ ಅಂತಂದರೆ ಇಟ್ಸ್ ಇಂಪಾಸಿಬಲ್, ಬಿಕಾಸ್ ಕಂಪ್ಲೀಟ್ ಅನ್ಪ್ರಿಡಿಕ್ಟಬಲು. ಕಂಪ್ಲೀಟ್ ಒಂದು ಇನ್ವೆಸ್ಟಿಗೇಷನ್ ಪ್ರಾಸೆಸ್ ಏನಿದೆ ಒಂದೊಂದು ಲೆವೆಲಲ್ಲಿ ಒಂದೊಂದು ಥರ ರಿವೀಲ್ ಆಗ್ತಾ ಹೋಗುತ್ತೆ, ಒಂದೊಂದು ಥರ ಪ್ಲಾಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ನಮಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸೇ ಕೊಡುತ್ತೆ ಮಾತ್ರ. ಜೊತೆಗೆ ಈ ಸಿನಿಮಾದಲ್ಲಿ ಬೋರ್ ಆಗುತ್ತಾ ಅಂತ ನೀವು ಕೇಳಿದ್ರೆ, ನನಗೆ ಈ ಸೆಕೆಂಡ್ ಹಾಫಲ್ಲಿ ಲೈಟಾಗಿ ಎಲ್ಲೋ ಸ್ವಲ್ಪ ಬೋರ್ ಆಯಿತು. ಏನಕ್ಕೆ ಅಂತ ಅಂದರೆ ಕೆಲವೊಂದು ಇನ್ವೆಸ್ಟಿಗೇಷನ್ ಪ್ರಾಸೆಸ್ಸಲ್ಲಿ ಸ್ವಲ್ಪ ಲೆಂತ್ ಆಯಿತು ಅನ್ನೋ ಒಂದು ಫೀಲ್ ಕೊಡ್ತು. ನಾನು ಈ ಒಂದು ಸಿನಿಮಾನ ರಿವ್ಯೂ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಬಟ್ ಆದರೆ ನಾನು ಈ ಸಿನಿಮಾನ ಸಜೆಸ್ಟ್ ಅಂತೂ ಖಂಡಿತವಾಗ್ಲೂ ಮಾಡ್ತೀನಿ. ನೀವು ಇದ್ರ OTT ರಿಲೀಸ್ ಆಗುತ್ತೋ ಇಲ್ಲ ಥಿಯೇಟ್ರಲ್ಲೇ ನಿಮ್ಗೆ ಅವೈಲಬಿಲಿಟಿ ಇದೆಯೋ, ನೀವು ಈ ಸಿನಿಮಾನ ಒಂದ್ಸತಿ ನೋಡಬೇಕು ಅಂತ ಹೇಳ್ತೀನಿ. ಎಸ್ಪೆಷಲಿ ದ ಫಿಲಮ್ ಮೇಕರ್ಸ್ ಶುಡ್ ವಾಚ್ ದಿಸ್ ಮೂವಿ, ಬಿಕಾಸ್ ಅವ್ರಿಗೊಂದು ಐಡಿಯಾ ಸಿಗುತ್ತೆ ಯಾವ ಥರ ಒಂದು ಕಾನ್ಸೆಪ್ಟ್ಸ್ನ ತೊಗೋಬೇಕು, ಎಲ್ಲಿಂದ ಯಾವ ಎಲಿಮೆಂಟ್ಸ್ನ ತೊಗೋಬೇಕು, ಒಂದು ಸ್ಕ್ರಿಪ್ಟ್ನ ಯಾವ ಥರ ಡೆವಲಪ್ ಮಾಡಬೇಕು, ಕನ್ಸ್ಟ್ರಕ್ಟ್ ಮಾಡಬೇಕು, ಯಾವ ಥರ ಎಂಗೇಜಿಂಗ್ ಆಗಿ ಮಾಡಬೇಕು. ಇನ್ವೆಸ್ಟಿಗೇಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡಿದ್ದೀವಿ, ಬಟ್ ಆದರೆ ಇವರು ಕೊಡುವಂಥ ಸಿನಿಮಾಗಳು ಮೂವೀಸ್ ಫ್ರಮ್ ಕೇರಳ ಮಲಯಾಳಂ ಇಂಡಸ್ಟ್ರಿಯಿಂದ ಬರುವಂಥ ಸಿನಿಮಾಗಳು ಪ್ರತಿಯೊಂದು ಸತಿ ಒಂದು ನ್ಯೂ ಅನ್ನೋ ಫೀಲಿಂಗ್ ಕೊಡುತ್ತೆ. ನಮಗೆಲ್ಲೂ ಕೂಡ ಇದು ಆಲ್ರೆಡಿ ನೋಡಿರೋ ಕಾನ್ಸೆಪ್ಟು ಇಲ್ಲ ರೆಫರೆನ್ಸ್ ಇರೋವಂಥ ಸಿನಿಮಾ ಆ ಥರ ಎಲ್ಲೂ ಅನ್ಸಲ್ಲ. ಇವ್ರದ್ದು ಜಾನರ್ ಸೇಮ್ ಆಗಿರುತ್ತೆ ಹೊರತು ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿರುತ್ತೆ, ದ ಎಕ್ಸಿಕ್ಯೂಷನ್ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಬಂದರೂ ಕೂಡ ಅಷ್ಟೇ ನಮಗೆ ಕಂಪ್ಲೀಟು ಡಿಫ್ರೆಂಟ್ ಫೀಲ್ ಕೊಡುತ್ತೆ ಮಾತ್ರ. ಏನಕ್ಕೆ ಅಂತಂದರೆ ನಾವು ಸಾಕಷ್ಟು ರೆಫರೆನ್ಸ್ಗಳು ತಗೊಂಡಿರುವಂಥ ಸಿನಿಮಾಗಳು ನೋಡಿದ್ದೀವಿ, ಸಾಕಷ್ಟು ಕಾಪಿ ಮಾಡಿರುವಂಥ ಸಿನಿಮಾಗಳನ್ನ ನೋಡಿರ್ತೀವಿ. ಬಟ್ ಆದರೆ ಅಟ್ ಒನ್ ಪಾಯಿಂಟ್ ನಾನು ಕೆಲವೊಂದು ಸಿನಿಮಾಗಳನ್ನ ನೋಡ್ತಾ ಇರ್ಬೇಕಾದ್ರೆ ದಿಸ್ ಈಸ್ ವಾಟ್ ವಿ ನೀಡೆಡ್ ಅನ್ನೋ ಫೀಲ್ ಕೊಡುತ್ತೆ ಮಾತ್ರ. ಆ ಫೀಲ್ ನನಗೆ ಈ ಸಿನಿಮಾದಲ್ಲಿ ಸಿಕ್ತು. ನಾನು ಈ ಸಿನಿಮಾದ ವಿಜುವಲ್ಸ್ಗಂತೂ ಫಿದಾ ಆಗೋದೆ. ಏನಕ್ಕೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತುಂಬ ಎಂಗೇಜಿಂಗ್ ಆಗಿ ಮಡಗುತ್ತೆ. ಸೊ ದಟ್ ಈಸ್ ದ ಮೇನ್ ರೀಸನ್ ಟು ವಾಚ್ ದಿಸ್ ಮೂವಿ ಅಂತ ಹೇಳ್ಬೋದು. ನೀವು ಈ ಸಿನಿಮಾನ ನೋಡ್ತಾ ಹೋದಾಗ ನಿಮಗೆ ಕಂಪ್ಲೀಟ್ ಈ ಸಿನಿಮಾ ಎಲ್ಲೋ ರಿಯಲ್ ಇನ್ಸಿಡೆಂಟ್ಸ್ ಬೇಸ್ಡ್ ಆಗಿರ್ಬೋದು, ರಿಯಲ್ ಸ್ಟೋರಿ ಆಗಿರ್ಬೋದು ಅನ್ನೋ ಫೀಲ್ ಕೊಡುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಂತೂ ಪಕ್ಕಾ ಫೀಲ್ ಕೊಡುತ್ತೆ. ಬಟ್ ಆದರೆ ಕೆಲವೊಂದು ಎಲಿಮೆಂಟ್ಸು ಈ ಸಿನಿಮಾದಲ್ಲಿ ಲೆಟ್ರ್ ಬರೆಯೋದಾಗಿರ್ಬೋದು, ಅಂದರೆ ಆ್ಯಕ್ಟರ್ ಮಮ್ಮೂಟಿ ಅವರಿಗೆ ಒಬ್ಬರು ಫ್ಯಾನು ಲೆಟ್ರ್ ಬರೆಯೋದಾಗಿರ್ಬೋದು, ಅದೆಲ್ಲ ಕೆಲವೊಂದು ಎಲಿಮೆಂಟ್ಸ್ನ ತೊಗೊಂಡೇ ಈ ಸಿನಿಮಾ ಮಾಡಿರೋದು. ಸಾಕಷ್ಟು ಎಲಿಮೆಂಟ್ಸ್ ಇದೆ. ಅಂದರೆ ಅವರು ಯಾವ ಥರ ಒಂದು ಸ್ಕ್ರಿಪ್ಟ್ನ ಚೂಸ್ ಮಾಡ್ತಾರೆ, ಯಾವ ಥರ ಒಂದು ಮೂವಿ ಮಾಡಬೇಕು ಅಂದಾಗ ಥಿಂಕ್ ಮಾಡ್ತಾರೆ ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಸೊ ಇಟ್ ವುಡ್ ಹೆಲ್ಪ್ ಅ ಲಾಟ್ ಅಂತ ನಾನು ಹೇಳ್ತೀನಿ. ಸೊ ಓವರ್ ಆಲ್ ಈ ಸಿನಿಮಾ ಮಸ್ಟ್ ವಾಚ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಈ ಸಿನಿಮಾ ರಿವ್ಯೂ ಲೇಟ್ ಆಗಿರೋದ್ರಿಂದ ನಾನು ರಿವ್ಯೂ ಮಾಡೋದೇ ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ಸಿನಿಮಾ ನೋಡಿದ್ಮೇಲೆ ಅನಿಸ್ತು ದಿಸ್ ಮೂವಿ ಡಿಸರ್ವ್ಸ್ ಟು ಬಿ ಸಜೆಸ್ಟೆಡ್ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋ. ಸೊ ಸಿಗೋಣ ಮುಂದಿನ ರಿವ್ಯೂಲಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ. ನಾನು ಲೇಟಾಗಿ ಬಂದೆ, ಯಾಕಂತಂದರೆ ದಿನಾನು ಜನಗಳ ನಿಂಕನೇ ನಾನು ದಿನ ಮಲ್ಕೊಂಡು 3 ಗಂಟೆ ಆಗ್ತದೆ. ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು.